ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಸ್ನೇಕ್ ಪ್ಲಾಂಟ್ ಬಗ್ಗೆ ತಿಳಿಸ್ತೀನಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಸ್ನೇಕ್ ಪ್ಲಾಂಟ್ ಅಂತ ಹೇಳಿ ಒಂದು ಅಲಂಕಾರಿಕ ಮತ್ತು ಆರ್ನಮೆಂಟಲ್ ಗಿಡ. ನೋಡೋದಕ್ಕೆ ತುಂಬ ಆಕರ್ಷಕವಾಗಿದೆ ಮತ್ತು ಚೆನ್ನಾಗೂ ಕೂಡ ಇದೆ. ಇದನ್ನು ಬೇರೆ ಬೇರೆ ಹೆಸರುಗಳ ಮೂಲಕ ಕರೀತಾರೆ. ಇದನ್ನು ಮಂಜಿನ ನಾರು, ಗುಂಡ್ಲು ಮಂಜೆ, ಹಾವಿನ ನಾಲ್ಗೆ ಗಿಡ ಅಂತ ಹೇಳಿ ಹೀಗೆ ಬೇರೆ ಬೇರೆ ರೀತಿಯಾಗಿ ಕರೀತಾರೆ. ಅಲ್ಲದೆ ವಾಸ್ತುವಿನಲ್ಲಿ ಇದನ್ನು ಲಕ್ಕಿ ಗಿಡ ಅಂತಲೂ ಕೂಡ ಹೇಳ್ತಾರೆ. ಇದು ಮೂಲತಃ ಆಫ್ರಿಕಾ ದೇಶದ್ದು. ಇದು ಹಾವಿನ ಮೈಯನ್ನು ಹೋಲುವ ಹಾಗೆ ಇರೋದ್ರಿಂದ ಇದನ್ನು ಸ್ನೇಕ್ ಪ್ಲಾಂಟ್ ಅಂತ ಕರೀತಾರೆ. ನೋಡಿ, ಇದರ ಎಲೆಗಳು ಹೇಗಿದೆ ಅಂತ ಹೇಳಿದ್ರೆ ತುಂಬ ಗ್ರೀನಿಶ್ ಆಗಿದೆ ಮತ್ತು ಅದರ ಎಲೆಗಳು ಉದ್ದವಾಗಿಯೂ ಕೂಡ ಇದೆ. ನೋಡಿ, ಈ ಗಿಡ, ಇನ್ನೊಂದು ಗಿಡ ನೋಡಿ, ಸ್ನೇಕ್ ಪ್ಲಾಂಟ್. ಇದು ವೆರಿಗೇಟೆಡ್ ಸ್ನೇಕ್ ಪ್ಲಾಂಟ್ ಅಂತ. ಅಂದರೆ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ, ವೆರಿಗೇಟೆಡ್ ಸ್ನೇಕ್ ಪ್ಲಾಂಟಲ್ಲಿ ಮಧ್ಯದಲ್ಲಿ ಗ್ರೀನಿಶ್ ಇದೆ, ಅದರ ಸೈಡ್ನಲ್ಲಿ ಯೆಲ್ಲೋ ಕಲರ್ದು ಸ್ಟ್ರೈಪ್ಸ್ ಇದೆ. ನೋಡಿ, ಇದು ಕೂಡ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಅಂದರೆ ಎರಡು ಗಿಡಗಳು ಕೂಡ ತುಂಬ ಆಕರ್ಷಕವಾಗಿದೆ. ಈ ಸ್ನೇಕ್ ಪ್ಲಾಂಟ್ ಒಂದು ಸಕ್ಯುಲೆಂಟ್ ಗಿಡ ಆಗಿರೋದ್ರಿಂದ ಈ ಗಿಡವನ್ನು ಇಂಡೋರ್ ಅಥವಾ ಔಟ್ಡೋರ್ನಲ್ಲಿ ಸುಲಭವಾಗಿ ಮತ್ತು ಸರಳವಾಗಿ ಬೆಳೆಸಬಹುದು. ಯಾವುದೇ ಹೆಚ್ಚು ಶ್ರಮ ವಹಿಸಬೇಕಾಗಿಲ್ಲ. ಇದು ಲೋ ಮೇಂಟೆನೆನ್ಸ್ ಗಿಡ. ಈಗ ತಾನೇ ಯಾರು ಗಾರ್ಡನಿಂಗ್ ಪ್ರಾರಂಭ ಮಾಡಿದಾರೋ ಅವರು ಈ ಗಿಡವನ್ನು ಬೆಳೆಸೋದು ಒಳ್ಳೆಯದು. ಯಾಕಂದರೆ ಯಾವುದೇ ಶ್ರಮನ ಇವರು ವಹಿಸಬೇಕಾಗಿಲ್ಲ. ಅದಾಗೆ ಸ್ವಲ್ಪ ಬೆಳೆಯೋದ್ರಿಂದ ಈಗ ತಾನೇ ಪ್ರಾರಂಭ ಮಾಡಿದಂತಹ ಗಾರ್ಡನರ್ಸ್ ಇದನ್ನು ಸುಲಭವಾಗಿ ಬೆಳೆಸಬಹುದು. ಜೊತೆಗೆ ಇದನ್ನು ಅಲಂಕಾರಿಕ ಗಿಡವಾಗಿ ಮನೆಯ ಒಳಾಂಗಣದಲ್ಲಿ ಇಡೋದ್ರಿಂದ ಮನೆಯ ಅಂದವೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಗಿಡದ ಪ್ರಯೋಜನಗಳು ಬಹಳ ಇರೋದ್ರಿಂದಲೇ ಪ್ರತಿಯೊಬ್ಬರೂ ಕೂಡ ಈ ಗಿಡವನ್ನು ತಮ್ಮ ತೋಟಗಳಲ್ಲಿ ಬೆಳೆಸ್ತಾರೆ. ಇದರ ಪ್ರಯೋಜನ ಏನು ಅಂದರೆ, ನಮ್ಮ ಸುತ್ತಮುತ್ತ ಇರುವಂತಹ ಕಾರ್ಬನ್ ಡೈಆಕ್ಸೈಡನ್ನು ಆಕ್ಸಿಜನ್ ಆಗಿ ಕನ್ವರ್ಟ್ ಮಾಡ್ತಾ ಗಾಳಿಯನ್ನು ಶುದ್ಧೀಕರಿಸುತ್ತೆ ಈ ಗಿಡ. ಮನೆಯ ಒಳಗಡೆ ಈ ಗಿಡವನ್ನು ಇಡೋದ್ರಿಂದ ಮನೆಯೂ ಕೂಡ ತುಂಬ ಅಲಂಕಾರಿಕವಾಗಿ ಇರುತ್ತೆ ಮತ್ತು ಪಾಸಿಟಿವ್ ವೈಬ್ಸ್ ಇರುತ್ತೆ. ಇದನ್ನು ಬೆಡ್ರೂಮ್ ಅಥವಾ ಹಾಲ್ನಲ್ಲಿ ಇಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮತ್ತು ಒಳ್ಳೆಯ ನಿದ್ರೆಯೂ ಕೂಡ ಬರುತ್ತೆ. ಈ ಗಿಡದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ, ಇದು ಹೂವನ್ನು ಬಿಡುತ್ತೆ. ಇದು ತುಂಬ ಅಪರೂಪ. ಬಹಳ ಜನಕ್ಕೆ ಈ ಗಿಡ ಹೂ ಬಿಡುತ್ತೆ ಅನ್ನೋದೇ ಗೊತ್ತಿಲ್ಲ. ಗಿಡ ಹಾಕಿದಂತಹ ಸುಮಾರು ಮಿನಿಮಮ್ 2 ವರ್ಷ ಬೇಕು ಈ ಗಿಡ ಹೂವನ್ನು ಬಿಡೋದಕ್ಕೆ. ಇದರ ಕಲರ್ ಹೇಗಿರುತ್ತೆ, ಹೂವಿನ ಕಲರ್ ಅಂದರೆ ಬಿಳಿ ಅಥವಾ ಕ್ರೀಮ್ ಬಣ್ಣದ ಹೂಗಳನ್ನು ಇದು ಬಿಡುತ್ತೆ. ಸಾಮಾನ್ಯವಾಗಿ ಬೇಸಿಗೆ ಅಥವಾ ಮಳೆಗಾಲದಲ್ಲಿ ಹೂ ಬಿಡುತ್ತೆ. ರಾತ್ರಿ ಸಮಯದಲ್ಲಿ ಸುಗಂಧ ಬರುತ್ತೆ ಈ ಒಂದು ಹೂವಿನಲ್ಲಿ. ನಿಮ್ಮ ಗಿಡ ಹೂ ಬಿಡ್ತಿಲ್ಲ ಅಂತ ಏನಾದರೂ ಬೇಜಾರಾಗ್ತಿದ್ದೀರಾ? ಯೋಚನೆ ಮಾಡಬೇಡಿ. ನೀವು ಕೆಲವು ಟಿಪ್ಸನ್ನು ಫಾಲೋ ಮಾಡಿದ್ರೆ ನಿಮ್ಮ ಸ್ನೇಕ್ ಪ್ಲಾಂಟ್ ಕೂಡ ಹೂವನ್ನು ಬಿಡುತ್ತೆ. ಸ್ನೇಕ್ ಪ್ಲಾಂಟ್ ಕಡಿಮೆ ಬೆಳಕಿನಲ್ಲಿ ಬದುಕುತ್ತೆ. ಅಂದರೆ ಹೂ ಬರಬೇಕಾದ್ರೆ ಪ್ರಕಾಶಮಾನವಾದಂತಹ ಪರೋಕ್ಷ ಸೂರ್ಯನ ಬೆಳಕು ಬೇಕು. ಅಂದರೆ ಬೆಳಗ್ಗೆ 1 ರಿಂದ 2 ಗಂಟೆ ಸೂರ್ಯನ ಬೆಳಕಿನಲ್ಲಿ ಈ ಗಿಡವನ್ನು ಇಡಬೇಕು. ಇದಕ್ಕೆ ಬೆಚ್ಚಗಿನ ವಾತಾವರಣ ಬೇಕಾಗುತ್ತೆ. ಅಲ್ಲದೆ ಇದು ನೆರಳಿನಲ್ಲಿಯೂ ಕೂಡ ತುಂಬ ಸುಲಭವಾಗಿ ಬೆಳೆಯುವಂತಹ ಗಿಡ. ಈ ಗಿಡವನ್ನು ವೆಲ್ ಡ್ರೈನ್ ಸಾಯಿಲ್ ಅಂದರೆ ನೀರು ಸುಲಭವಾಗಿ ಹರಿಯುವಂತಹ ಮಣ್ಣನ್ನು ಬಳಸಬೇಕು. ಅಂದರೆ ಗಾರ್ಡನ್ ಮಣ್ಣು, ಮರಳು ಮತ್ತು ಕಾಂಪೋಸ್ಟನ್ನು ಪ್ರಾರಂಭದಲ್ಲಿ ಸಮ ಪ್ರಮಾಣದಲ್ಲಿ ಹಾಕಬೇಕು. ಮರಳನ್ನು ಹೆಚ್ಚು ಹಾಕಿದ್ರೆ ಇನ್ನೂ ಒಳ್ಳೆಯದೇ. ಇಂಡೋರ್ನಲ್ಲಿ ಬೆಳೆಸೋದಾದರೆ ಕಿಟಕಿ ಹತ್ತಿರ ಗಿಡವನ್ನು ಇಡಬೇಕು. ಅತಿ ಹೆಚ್ಚು ನೀರನ್ನು ಹಾಕಬೇಡಿ. ಮಣ್ಣು ಸಂಪೂರ್ಣ ಒಣಗಿದ ನಂತರ ಮಾತ್ರ ನೀರನ್ನು ಹಾಕಿ. ಹೆಚ್ಚು ನೀರು ಹಾಕಿದ್ರೆ ಗಿಡದಲ್ಲಿ ಹೂವು ಬಿಡೋದಿಲ್ಲ. ಇದು 2 ವಾರಗಳು ನೀರು ಹಾಕದೇ ಇದ್ರೂ ಕೂಡ ಗಿಡಕ್ಕೆ ಏನೂ ತೊಂದರೆ ಆಗೋದಿಲ್ಲ. ಗಿಡವನ್ನು ಸ್ವಲ್ಪ ಸಣ್ಣ ಪಾಟ್ನಲ್ಲಿ ಬೆಳೆಸಿದ್ರೆ ಹೂ ಬಿಡುವ ಸಾಧ್ಯತೆ ಹೆಚ್ಚಿರುತ್ತೆ. ತುಂಬ ದೊಡ್ಡ ಪಾಟನ್ನು ಬಳಸಬೇಡಿ. ಯಾಕೆಂದರೆ ಗಿಡ ಸ್ವಲ್ಪ ರೂಟ್ ಬೌಂಡ್ ಆದಾಗ ಮಾತ್ರ ಹೂಗಳು ಬರುತ್ತೆ. ಮತ್ತು ಫ್ರೀಕ್ವೆಂಟಾಗಿ ರೀಪಾಟ್ ಮಾಡುವಂತಹ ನೆಸೆಸಿಟಿ ಇಲ್ಲ. ಯಾಕಂದರೆ ಅದು ರೂಟ್ ಬೌಂಡ್ ಆದಾಗಲೇ ಗಿಡದಲ್ಲಿ ಸ್ಟ್ರೆಸ್ ಜಾಸ್ತಿ ಆದಾಗ ಹೂಗಳನ್ನು ಈ ಗಿಡ ಬಿಡುತ್ತೆ. ಈ ಗಿಡಕ್ಕೆ ಹೆಚ್ಚು ಫರ್ಟಿಲೈಸರ್ ಹಾಕುವಂತಹ ಅವಶ್ಯಕತೆ ಇಲ್ಲ. 1 ಅಥವಾ 2 ತಿಂಗಳಿಗೊಮ್ಮೆ ಕಡಿಮೆ ಪ್ರಮಾಣದ ಲಿಕ್ವಿಡ್ ಗೊಬ್ಬರವನ್ನು ಅಥವಾ ವರ್ಮಿ ಕಾಂಪೋಸ್ಟನ್ನು ಹಾಕಿದ್ರೆ ಸಾಕು. ಹೆಚ್ಚು ಗೊಬ್ಬರವನ್ನು ಹಾಕಬೇಡಿ. 2 ತಿಂಗಳಿಗೊಮ್ಮೆ ಅಥವಾ 3 ತಿಂಗಳಿಗೊಮ್ಮೆ ಸ್ವಲ್ಪ ಯೂರಿಯಾ ಬೇಕಾದರೆ
ಹಾಕಬಹುದು. ಈ ಗಿಡದ ಪ್ರೊಪಗೇಷನ್ ಹೇಗೆ ಮಾಡೋದು ಅಂತ ಹೇಳಿದ್ರೆ, ಇದನ್ನು ಎಲೆಯ ಮೂಲಕ ಮಾಡಬಹುದು. ಇದರ ಎಲೆಯನ್ನು ನೀರು ಅಥವಾ ಮಣ್ಣು ಎರಡರಲ್ಲಿಯೂ ಕೂಡ ಪ್ರೊಪಗೇಷನ್ ಮಾಡಬಹುದು. ಅಲ್ಲದೆ ರೀಪಾಟ್ ಮಾಡುವಾಗ ರೂಟ್ ಬೌಂಡನ್ನು ಸಪ್ರೇಟ್ ಮಾಡೋದ್ರ ಮೂಲಕನೂ ಕೂಡ ಗಿಡವನ್ನು ನೀವು ಹೆಚ್ಚಿಸ್ಕೊಳ್ಬಹುದು. ನಾವು ಸ್ವಲ್ಪ ತಾಳ್ಮೆಯಿಂದ ಸ್ನೇಕ್ ಪ್ಲಾಂಟನ್ನು ಬೆಳೆಸಿದ್ರೆ ನಮ್ಮ ಗಿಡನೂ ಕೂಡ ಹೂವನ್ನು ಬಿಡುತ್ತೆ. ಈ ಹೂ ಹೇಗಿದೆ ಅಂತ ಅಂದರೆ ನೋಡಿ, ಇದು ಉದ್ದವಾದಂತಹ ಕಡ್ಡಿಯಲ್ಲಿ ಬಂದಿದೆ. ಜೊತೆಗೆ ಹೂಗಳು ಹ್ಯೂಜ್ ಕ್ಲಸ್ಟರ್ಸಲ್ಲಿದೆ ನೋಡಿ, ಅಂದರೆ ಹೂಗಳು ಗೊಂಚಲಾಗಿ ಬಂದಿದೆ. ಈ ಹೂಗಳನ್ನು ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಂತ. ತುಂಬ ಚೆನ್ನಾಗಿದೆ. ನೀವು ಕೂಡ ಈ ಟಿಪ್ಸನ್ನು ಫಾಲೋ ಮಾಡಿದ್ರೆ ನಿಮ್ಮ ಗಿಡವೂ ಕೂಡ ಗ್ಯಾರಂಟಿಯಾಗಿ ಈ ಚಂದದ ಹೂವನ್ನು ಬಿಡುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.